ಅಧ್ಯಕ್ಷರು ಹಾಗೂ ಡಾಕ್ಟರ್ ಆರ್ ಬಿ ಪಾಟೀಲ್ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ನ ರಾಷ್ಟ್ರೀಯ ಅಧ್ಯಕ್ಷರು ನ್ಯೂ ಡೆಲ್ಲಿ. ಪಬ್ಲಿಕ್ ಪವರ್ ಹೋರಾಟ ಸಮಿತಿ ನಮ್ಮ ರಾಜ್ಯಾಧ್ಯಕ್ಷರು. ನನ್ನ ಹೆಸರು ವೆಂಕಟೇಶ್ ಕಲಾಲ್ ಅಂತ ಆನೆಗುಂದಿ. ಟ್ರಸ್ಟ್ ಡೈರೆಕ್ಟರ್ ಡಾಕ್ಟರ್ ಆರ್ ಬಿ ಪಾಟೀಲ್ ಫೌಂಡೇಶನ್ ಅಲ್ಲಿ ಡೈರೆಕ್ಟರ್. ಆನೆಗುಂದಿ ವೇಳೆಯಲ್ಲಿ ಎಲ್ಲ ನಮ್ಮ ಹೆಣ್ಣುಗಳು ಮಾಜಿ ಅಧ್ಯಕ್ಷರಿದ್ದೀವಿ. ಹೆಸರು ಬಿ ಆರ್ ಪಾಟೀಲ್. ನನ್ನ ಹೆಸರು ಬಿ ಆರ್ ಪಾಟೀಲ್. ಸೈಲೆಂಟ್. ಇಂದು ವಿಷಯ ಗಂಗಾವತಿಯಲ್ಲಿ ಗಾಂಜಾ ಪೆಡ್ಲರ್ಗಳ ದೌರ್ಜನ್ಯ ಖಂಡಿಸಿ ನಾನು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ವಿಷಯ ದಿನಾಂಕ 7ನೇ ತಾರೀಕು ನಾನು ನನ್ನ ಮಗ ಬೆಂಗಳೂರಿಗೆ ಹೋಗ್ಬೇಕಂತೇಳಿ LIC ಆಫೀಸ್ ಹತ್ರ ನಿಂತಿರ್ತಾನೆ. ರಾತ್ರಿ 11 ಗಂಟೆ ಸಮಯ. ರಾತ್ರಿ 11 ಗಂಟೆಗೆ ನನ್ನ ಮಗ ಸೋಮವಾರ ಕಾಲೇಜಿಗೆ ಹೋಗೋಣ ಅಂತೇಳಿ ಬೆಂಗಳೂರು LIC ಆಫೀಸ್ ಹತ್ರ ನಿಂತಿರ್ತಾನೆ. ಬೆಂಗಳೂರು LIC ಆಫೀಸ್ ಮುಂದೆ ನಿಂತಿರ್ತಾನೆ. ನಿಂತಾಗ ನಾವು ಬೆಂಗಳೂರು ಹೋಗೋದು ಬೇಡಪ್ಪ, ನಾನು ಬರ್ತೀನಿ, ಕಾರಲ್ಲಿ ಹೋಗೋಣ ಅಂತೇಳಿ ನನ್ನ ಮಗ ಕನ್ವಿನ್ಸ್ ಮಾಡ್ತಾ ಇದ್ದೆ. ಮಾಡೋದ್ರೊಳಗೆ ನಾವು ಅಷ್ಟರೊಳಗೆ ಹೋಗಿ LIC ಆಫೀಸ್ ಹತ್ರ ನಿಂತಿದ್ರು. ನಿಂತ ಮೇಲೆ ನಾವು ಎಲ್ಲಿದ್ದಾನೆ ಅಂತೇಳಿ ಒಂದು ಫೋನ್ನಲ್ಲಿ ಕೇಳಿದ್ವಿ. ನಾನು LIC ಆಫೀಸ್ ಮುಂದೆ ನಿಂತಿದ್ದೀನಿ ಹೇಳಿ ಅಂತ ನಮಗೆ ವಿಡಿಯೋ ಕಾಲ್ನಲ್ಲಿ ತೋರಿಸಿದ ಮೇಲೆ ತೋರಿಸಿದ ತಕ್ಷಣ ಯಾರೋ ಒಂದು 10 ಜನ ನಮ್ಮ ಹುಡುಗನಿಂದ ಕಲೆಕ್ಟರ್ ಕುಂತ ತಕ್ಷಣ ಇವ್ನು ಮೊಬೈಲ್ ಕಸ್ಕೊಂಡು ಅವ್ರ ಪಾಕೆಟಲ್ಲಿ 5,000 ದುಡ್ಡು ಇತ್ತು. ಆ ದುಡ್ಡು ಕಸ್ಕೊಂಡು ನಮ್ಮ ಹುಡುಗನ ಏಕಾಏಕಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಹುಡುಗ LIC ಕಾಲೇಜ್ ಪಕ್ಕದಲ್ಲಿ ಈಗ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದ. ರೌಂಡ್ ಹಾಕ್ತಾ ಇದ್ರು. ಅದಾದಮೇಲೆ ಇವ್ರನ್ನ ಎಲ್ಲ ಸೇರಿ ಈಗ ಕೈ ಹಿಂದಕ್ಕೆ ಕಟ್ಟಾಕಿ ಒಂದು 10 ಜನ ಫುಲ್ಲು ಮದ್ಯ ವ್ಯಸನದಲ್ಲಿದ್ದಾರೆ. ಇವು ಬೊಡ್ದಲ್ಲಿ LIC ಆಫೀಸ್ ಮುಂದ್ಗಡೆ ಕೊಟ್ಟೂರೇಶ್ವರ ಸ್ಕ್ಯಾನಿಂಗ್ ಸೆಂಟರ್ ಕಡೆ ಆ ರೂಟಲ್ಲಿ ಕರ್ಕೊಂಡು ಹೋಗಿ ಬೊಡ್ದು ಅಲ್ಲಿ ಒದರ್ತಾನೆ ನಮ್ಮ ಅವ್ರ ಮಗ ಮಮ್ಮಿ ಅಂತೇಳಿ. ನಮ್ಮ ಹೆಣ್ಮಕ್ಳು ಹೋಗಿ ಅವನ್ನ ಬಿಡಿಸ್ತಾರೆ. ಅಷ್ಟರೊಳಗೆ ನಾವು ನೀಲಕಂಠೇಶ್ವರ ಸರ್ಕಲಲ್ಲಿ ಇದ್ದೀವಿ, ಹುಡುಕಕ್ಕೆ ಬಂದಿದ್ವಿ. ನೀಲಕಂಠೇಶ್ವರ ಸರ್ಕಲಲ್ಲಿ ಇದ್ದಾಗ ನಮ್ಗೆ ವಿಷಯ ಗೊತ್ತಾಯ್ತು. ನಮ್ಮ ಮನೆಯಿಂದ ಫೋನ್ ಮಾಡಿದ್ವಿ, ನಿಮ್ಮ ಮಗನ ಬಿಡಕತ್ತಾರೆ ಅಂತೇಳಿ. ನಾನು ಇಮಿಡಿಯೇಟ್ಲಿ 112 ಫೋನ್ ಮಾಡಿ LIC ಆಫೀಸ್ ಹತ್ರ ಗಲಾಟೆ ಆಗ್ತಿದ್ರೆ ಬರೀ ಅಂತ ಹೇಳಿದ್ರು. ನಾವು ನೀಲಕಂಠೇಶ್ವರ ಸರ್ಕಲಿಂದ ಓಡಿ ಬಂದು LIC ಆಫೀಸ್ ಹತ್ರ ಬರೋದೊಳಗೆ ಅಲ್ಲಿ ಒಂದು 10 ಜನ ಹುಡುಗರು ಗುಂಪು ಫುಲ್ಲು ನಿಶೆಯಲ್ಲಿ ನಿಂತಿದ್ರು. ನಾನು ಅವ್ರು ಕೇಳಿದೆ, ಯಾಕಪ್ಪ ಇಷ್ಟೊತ್ತಾಗಿ ಇಲ್ಲಿ ನಿಂತಿದ್ದೀರಾ ಅಂತೇಳಿ. ಬಟ್ ಅಷ್ಟೊತ್ತಿಗೆ ಅವರು ನನ್ನ ಮಗನ 11:30 ಸರ್. 11:10 ನಾವು ಅರ್ಧ ತಾಸು ಡಿಫ್ರೆನ್ಸ್ನಲ್ಲಿ 11:30 ಆಯ್ತು. ಈ ಥರ ಆದಮೇಲೆ ಅವರೆಲ್ಲ ಗಲಾಟೆ ಮಾಡಿ ನಮ್ಮ ಹುಡುಗನ ಕೊಡ್ತಾ ಅಲ್ಲಿ ಬಂದು ಸೈಲೆಂಟಾಗಿ ನಿಂತಿದ್ರು. ನಿಂತರೆ ನಾನು ಅಲ್ಲಿ ಯಾರೋ ಒಂದು ಹುಡುಗ ನನ್ನ ಪರಿಚಯ ಇದ್ದಾನೆ, ಸೋಮು ಅಂತೇಳಿ. ಆ ಸೋಮು ಅಲ್ಲಿ ಸೋಮು ಇಷ್ಟೊತ್ತಿಗೆ ಇಲ್ಲಿದ್ದೀರಾ ಅಂತ ಹೇಳಿದೆ. ಫುಲ್ಲು ನಿಶೆಯಲ್ಲಿದ್ದವು. ಹೆಂಗೆ ನಿಶೆ ಅಂದರೆ ಅದು ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಆ ಥರ ನಿಶೆಯಲ್ಲಿದ್ದರು. ನಾನು ಅವರು ಕೇಳಿದ್ರು, ಇಲ್ಲ ಸರ್ ನಾವು ಸುಮ್ಮನೆ ನಿಂತಿದ್ದೀವಿ ಅಂದರು. ನಿಂತಿದ್ರೆ ಅಷ್ಟೊತ್ತಿಗೆ 112 ಬಂತು. 112 ಬರೋದ್ರೊಳಗೆ ಯಾರು ಬಡ್ದಿತ್ತಂತ ನಮ್ಮ ಮಗನ ಕೇಳಿದೆ. ನಾನು ಕೇಳಿದ್ರೊಳಗೆ ಇವರೇ ಬಡ್ದಿದ್ದ ನನಗೆ ಸೋಮ, ಇವರೆಲ್ಲ 10 ಮಂದಿ ಸೇರಿ ನನಗೆ ಕೊಡ್ಸೋರು ಗಾಡಿ ಅಂತ. ಅಷ್ಟೊತ್ತಿಗೆ 112 ಬರೋದ್ರಿಂದ ನಾವು ಅವ್ರ ಹತ್ರ ಗಲಾಟೆ ಮಾಡಲಾರ್ದಂಗೆ ಅವರೇ ನಮ್ಮನ್ನು ಬಡಿಯಕ್ಕೆ ಬಂದರು. ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ತೊಗೊಂಡು ಬಂದರು. ಅದು ಒಂದು ವಿಡಿಯೋ, ಚಿಕ್ಕ ವಿಡಿಯೋ ತಾವು ಅವಕಾಶ ಕೊಟ್ಟರೆ ಅದೊಂದು ವಿಡಿಯೋ ತೋರಿಸ್ತೀವಿ.
ಸ್ಟೇಷನ್ ಬಂದು ನೈಟ್ ರಾತ್ರಿ 12 ಗಂಟೆ ನಾವು ಸ್ಟೇಷನ್ ಬಂದು ಅಲ್ಲಿ ದೂರು ಕೊಡ್ತೀವಿ, ಅವ್ರ ಹೆಸರುಗಳೆಲ್ಲ ಹೇಳಿದ ಮೇಲೆ ಅವ್ರು ಏನಂದ್ರು, ಇಲ್ಲ ಸಾಹೇಬರು ಬೆಳಗ್ಗೆ ಬರ್ತಾರೆ ಸರ್, ತಾವು ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ನಾನು ಬೆಳಗ್ಗೆ 10 ಗಂಟೆಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ, ಕಂಪ್ಲೇಂಟ್ ಕಾಪಿದು. ಇದಕ್ಕಿಂತ ಹಿಂದೆ ಒಂದು ಘಟನೆ ಆಗಿತ್ತು, ಅದು ಬಂದು 2 ಮತ್ತು 6ನೇ ತಾರೀಕು 6ನೇ ತಿಂಗಳ 2ನೇ ತಾರೀಕು 6ನೇ ತಿಂಗಳ ನನ್ನ ಮಗ ಅದೇ LIC ಆಫೀಸ್ ಮುಂದೆ ಒಂದು ಬಸವೇಶ್ವರ ಹೋಟೆಲ್ ಅಂತಿದೆ, ಆ ಹೋಟೆಲಲ್ಲಿ ಸಿಗರೇಟ್ ತೊಗೊಳಕ್ಕೆ ಹೋಗ್ತಾನೆ. ಸಿಗರೇಟ್ ತೊಗೊಳುವಾಗ ಅದು 50 ರೂಪಾಯಿ ಬಿಲ್ ಆಗುತ್ತೆ. 50 ರೂಪಾಯಿ ಬಿಲ್ ಆದರೆ ದುಡ್ಡು ತಂದಿಲ್ಲಮ್ಮ, ATM ಕಾರ್ಡ್ ಇದೆ, ನಾನು ATM ಹೋಗಿ ತಂದು ಕೊಡ್ತೀನಿ ಅಂದರೆ ಆ ಹೋಟೆಲ್ ಮಹಿಳೆ, ಸುಳ್ಳೆ ಮಗನೇ ಮೊಬೈಲ್ ಇಲ್ಲೇ ಇಟ್ಟೋಗೋ, ದುಡ್ಡು ತೊಗೊಂಡು ಅಂತೇಳಿ ನನ್ನ ಮಗನ 15,000 ರೂಪಾಯಿ ಮೊಬೈಲು ಕಸ್ಕೊಂಡು ಇಟ್ಕೊಂತಾನೆ. ಅದು 2ನೇ ತಾರೀಕು 6ನೇ ತಿಂಗಳ. ಅವಾಗಲೂ ಸಹ ನನ್ನ ಮಗ ಹೋಗಿ 500 ರೂಪಾಯಿ ಮತ್ತೆ ರಿಟರ್ನ್ ಕೊಡ್ತಾನೆ. ಕೊಟ್ಟು ದುಡ್ಡು ಚೇಂಜ್ ಕೊಡು ಅಂದರೆ ನನ್ನ ಮಗನಿಗೆ ಚೇಂಜ್ ಕೊಡಲಾರ್ದಂಗೆ 450 ರೂಪಾಯಿ ಅವ್ರು ದುಡ್ಡು ಇಟ್ಕೊಂಡು ಅಲ್ಲಿ ಯಾರೋ ಪಕ್ಕದಲ್ಲಿ ಇರೋ ಕೆಲವು ಹುಡುಗರು ಸೇರಿಸಿ ನಮ್ಮ ಹುಡುಗರು ಬಡ್ದು ಕೊಡ್ತಾರೆ. ಏನು ನಿಮ್ದೆಲ್ಲ ಬರೀ ನೀವು ರೊಕ್ಕ ಕೇಳ್ತಾ ಚೇಂಜ್ ಕೇಳ್ತೆ ಅಂತ ನನ್ನ ಮಗನ ಬಡಿತಾರೆ. ಅದಕ್ಕೂ ನಾವು ದೂರು ನೀಡಿದ್ವಿ. ಅದು 1 ತಿಂಗಳಾದರೂ ಅದು ಪ್ರಕರಣ ದಾಖಲೆ ಮಾಡಲಿಲ್ಲ. ಪರ್ಯಾಯವಾಗಿ ನಮ್ಮ ಈ ಕೇಸನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ನನ್ನ ಮಗನ ಮೇಲೆ ಒಂದು ಗಾಂಜಾ ಕೇಸ್ ಹಾಕ್ತಾರೆ. ನಮ್ಮ ಮಗ ಗಾಂಜಾ ಸೇರಲ್ಲ, ಅವನು ಗಾಂಜಾ ಫಸ್ಟ್ಗೆ ಅಡಿಕ್ಟ್ ಆಗಿದ್ದ. ಬಟ್ ಅವನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಕೊಡಿಸಿ ಯಾವುದೇ ರೀತಿ 8 ತಿಂಗಳಿಂದ ಅವನು ಗಾಂಜಾ ಮುಟ್ಟಲ್ಲ. ಆದರೂ ಪೊಲೀಸರು ಆ ಪ್ರಕರಣವನ್ನು ಮರೆಮಾಚಿಸೋಗೋಸ್ಕರ ನನ್ನ ಮಗನ ಮೇಲೆ ಗಾಂಜಾ ಕೇಸ್ ಹಾಕ್ತಾರೆ. ಅದು ಹಂಗೆ ಪೆಂಡಿಂಗ್ ಇದೆ, ಅದು FIR ಆಗಿಲ್ಲ. ಮತ್ತು ಇವತ್ತು ನಾವು ಕೊಟ್ಟ 7ನೇ ತಾರೀಕು ಕೊಟ್ಟ ಕಂಪ್ಲೇಂಟು FIR ಆಗಿಲ್ಲ. ಆಮೇಲೆ ನಾವು ಇವರು FIR ಮಾಡಲ್ಲ ಅಂತೇಳಿ ಕೇಳಿದರೆ ನಗರ ಠಾಣೆ PI ಪ್ರಕಾಶ್ ಅವರ ಅಬ್ದುಲ್ ಸರ್ ಏನು ಹೇಳಿದ್ರು, ನೋಡ್ರಿ ಹೊಸ BNSS ಆ್ಯಕ್ಟ್ ಪ್ರಕಾರ ನೀವು ದೂರು ಕೊಟ್ಟ ಮೇಲೆ 17ರಿಂದ 1 ತಿಂಗಳಾಗುತ್ತೆ FIR ಮಾಡೋಕ್ಕೆ, ನೀವೇನು ಮಾಡ್ಕೊಂತ ಮಾಡ್ಕೆ ಹೋಗಂತ ಹೇಳಿದೆ ನಾನು. ಅಂದಾಗ ನನಗೆಲ್ಲ ಕಾನೂನು ಗೊತ್ತಿರೋದ್ರಿಂದ ನಾನು ಸನ್ಮಾನ್ಯ ಶ್ರೀ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ವಿಷಯ ಅವರ ಗಮನಕ್ಕೆ ತಗೊಂಡು ಬಂದೆ. ನಾನು ಅವತ್ತು ಡೇಟು 10ನೇ ತಾರೀಕು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಗರ ಠಾಣೆ PI ಅವರಿಗೆ ನಮ್ಮ ಎದುರಿಗೆ ಕಾಲ್ ಮಾಡಿ ಇದೆಲ್ಲ ಗಂಭೀರವಾದ ಸ್ವರೂಪ ಇದಾಗಿದೆ, ಇವರೆಲ್ಲ ಬಡಿದು MLC ಆದರೂ ಸಮೇತ ನೀವು ಯಾಕೆ ಪ್ರಕರಣ ಮಾಡಿಲ್ಲ, ಇವ್ರು ಬರ್ತಾರೆ ಪ್ರಕರಣ ಮಾಡಿ ಅವ್ರಿಗೆ FIR ಕಾಪಿ ಕೊಡಂತ ಮಾನ್ಯ SP ಸಾಹೇಬರು ಇವರು ಡೈರೆಕ್ಷನ್ ಮಾಡ್ತಾರೆ. ಅವಾಗ ಟೈಮ್ 11 ಗಂಟೆ ಆಗಿರ್ತೈತೆ ಕೊಪ್ಪಳದಲ್ಲಿ. ನಾನು ಅಲ್ಲಿಂದ ಗಂಗಾವತಿಗೆ ಬರೋಕ್ಕೆ 1 ಅವರ್, ಗಂಗಾವತಿಗೆ ಬಂದು 12:30 ಆಯಿತು. ನಾನು ನಗರ ಠಾಣೆಗೆ ಹೋಗಿ ಸರ್ ಸಾಹೇಬ್ರು ಹೇಳಿದ್ದಾರೆ FIR ಮಾಡಿ ಅಂತ ಹೇಳಿದರೆ ಅವರು ಮಾಡ್ತೀವಿ ಅಂತೇಳಿ ರಾತ್ರಿ 7 ಗಂಟೆ ಆದರೂ FIR ಮಾಡಲಿಲ್ಲ ಅಂದರೆ ನಾನು ಕೇಳಿದೆ, ಏನು ಸರ್ 7 ಗಂಟೆ ಆಯಿತು ಇಷ್ಟೊತ್ತು ಕೂತಿದ್ದು ನೀವು ಯಾಕೆ FIR ಮಾಡಿಲ್ಲ ಅಂದರೆ, ನೋಡ್ರಿ ನಿಮ್ಮ ಮೇಲೆ ಬೇರೆ ಸಂಘ ಸಂಸ್ಥೆಯವರು ದೂರು ಕೊಟ್ಟಾರ, ಅದರ ತನಿಖೆಯಲ್ಲಿದೆ, ಅದರ ತನಿಖೆ ಆದಮೇಲೆ ನಿಮ್ಮ ಮೇಲೆ FIR ನಿಮ್ಮ ಒಂದು ಕಂಪ್ಲೇಂಟ್ ಇದು ಮಾಡ್ತೀವಿ ಅಂತೇಳಿ ನಾವು ನಿಂಬಾರವನ್ನು ಕೊಟ್ಟಿದ್ದಾರೆ. ಆಸ್ ಎ BNSS ಆ್ಯಕ್ಟ್ ನ್ಯೂ ಆ್ಯಕ್ಟ್ ಪ್ರಕಾರ ಯಾರೇ ಒಬ್ಬ ದೂರುದಾರರು ಹೋಗಿ ದೂರು ಸಲ್ಲಿಸಿದರೆ 1/2 ಅವರಲ್ಲಿ ಅವರಿಗೆ FIR ಕಾಪಿ ಕೊಡಬೇಕು. ಏನಕ್ಕೆ ರೂಲ್ಸ್ ಇದೆ ಅಂದರೆ, ಈ ಪ್ರಕರಣ ದಾಖಲೆ ಮಾಡಲಿಲ್ಲ ಅಂದರೆ ಅಪೋಸಿಟ್ ಇರುವಂಥ ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಅಂದರೆ ಅವರು ನಮ್ಮ ಮೇಲೆ ಮತ್ತೆ ಹಲ್ಲೆ ಮಾಡುವ ಸಂಭವಗಳಿದ್ದಾವೆ ಅಂತೇಳಿ ಕಾನೂನು ಆ್ಯಕ್ಟ್ ಮಾಡಿದ್ರು ಸಮೇತ ಮಾನ್ಯ PI ಸಾಹೇಬರು ಈ ಕಾನೂನನ್ನು ಉಲ್ಲಂಘನೆ ಮಾಡಿ SP ಸಾಹೇಬರ ಆದೇಶವನ್ನು ಉಲ್ಲಂಘನೆ ಮಾಡಿ ನಮ್ಮ ಪ್ರಕರಣವನ್ನು ಇವತ್ತಿಗೂ ದಾಖಲು ಮಾಡಿಲ್ಲ. ಮತ್ತು ಗಾಂಜಾ ಪೆಡ್ಲರ್ಗಳಿಂದ ನಮಗೆ ಒಂದು ಬೆದರಿಕೆ ಒಂದಿದೆ, ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಮೆಮೊರಂಡಮ್ಗಳನ್ನು ನಮ್ಮ DYSP ಸಾಹೇಬರಿಗೆ ನಮ್ಮ ವಿರುದ್ಧ ಮತ್ತು ನನ್ನ ಮಗನ ವಿರುದ್ಧ ಕೊಟ್ಟಿರುವುದರಿಂದ ನಾನು ಇವತ್ತು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇನೆ. ವಿಷಯ ಸಂಪೂರ್ಣವಾಗಿ ಇಡೀ ಗಂಗಾವತಿ ನಗರದಲ್ಲಿ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಾಂಜಾ ಪೆಡ್ಲರ್ಗಳು ಎಗ್ಗಿಲ್ಲದಂತೆ ನಾವೇನು ಹಿಂದೆ MRP ಬೆಲೆಗೋಸ್ಕರ ನಾನೆಲ್ಲ ಹೋರಾಟ ಮಾಡಿದ್ದೀನಿ ಮತ್ತು 30 ವರ್ಷಗಳಿಂದ ಸತತ ನಾನು ಗಂಗಾವತಿ ನಗರ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇನೆ. ಇವತ್ತು ನನಗೆ ಈ ಪರಿಸ್ಥಿತಿ ಆಯಿತು ಅಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಎಂಬ ಒಂದು ಯಕ್ಷ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಆದ ಕಾರಣ DYSP ಸಾಹೇಬರಾಗಲಿ PI ಸಾಹೇಬರಾಗಲಿ
ದಯವಿಟ್ಟು ಈ ಪ್ರಕರಣವನ್ನು ದಾಖಲಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಈ ಗಾಂಜಾ ಪೆಡ್ಲರ್ಗಳು ಅಮಾಯಕ ವಿದ್ಯಾರ್ಥಿಗಳನ್ನು, ಗಂಗಾವತಿ ನಗರದಲ್ಲಿ ಅಮಾಯಕ ವಿದ್ಯಾರ್ಥಿಗಳನ್ನು ಮತ್ತು 18ರಿಂದ 23 ವರ್ಷದ ಒಳಗಿನ ಯುವಕರನ್ನು ಟಾರ್ಗೆಟ್ ಮಾಡಿ ಅವರನ್ನು ಬಲಿಪಶುಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ BR ಪಾಟೀಲ್ ನಮ್ಮ ಮಗನೇ ಇವರ ಕೈಯಲ್ಲಿ ಬಲಿಪಶುವಾಗಿ ಅವನ ವಿದ್ಯಾಭ್ಯಾಸವನ್ನು ಸಮೇತ ಮೊಟಕುಗೊಳ್ಳುವಂಥ ಸ್ಥಿತಿ ಈ ಗಾಂಜಾ ಪೆಡ್ಲರ್ಗಳು ತಂದಿದ್ದಾರೆ. ನನ್ನ ಮಗನಿಗೆ ಆಗಿರುವಂಥ ಒಂದು ಈ ದುರ್ಘಟನೆ ಬೇರೆ ಮಕ್ಕಳಿಗೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾನು ಈ ಗಾಂಜಾ ಪೆಡ್ಲರ್ಗಳ ವಿರುದ್ಧ ಹೋರಾಟಕ್ಕೆ ನಿಂತಿದ್ದೇನೆ. ದಯವಿಟ್ಟು ನನ್ನ ಆತ್ಮೀಯ ಪತ್ರಿಕಾ ಮಿತ್ರರು ನನಗೆ ಸಹಕಾರ ಮಾಡಬೇಕು. ಮತ್ತು ಮುಂದಿನ ದಿನಮಾನಗಳಲ್ಲಿ ನಾನು ಈ ಒಂದು ಹೋರಾಟವನ್ನು ಈ ಪೊಲೀಸ್ ಠಾಣೆಯ ಮುಂದೆ ಸುಮಾರು 1,000 ಜನ ಒಂದು ನೊಂದ ಅಂತ ಪಾಲಕರನ್ನು ಸೇರಿಸಿ ನಾನು ಧರಣಿ ಮಾಡುತ್ತೇನೆ. ಹಾಗಾಗಿ ಮಾನ್ಯ PI ಅವರು ಸಂಪೂರ್ಣ ಕಾನೂನನ್ನು ಗಾಳಿಗೆ ತೂರಿ ರೌಡಿ ಪೆಡ್ಲರ್ಗಳಿಂದ ಸನ್ಮಾನ ಮಾಡಿಸಿಕೊಳ್ಳೋದು, ರೌಡಿ ಪೆಡ್ಲರ್ಗಳನ್ನು ಅವರ ಎದುರಿಗೆ ಚೇಂಬರಲ್ಲಿ ಕುಂದಿರಿಸಿಕೊಂಡು ಮಾತುಕತೆ ತಾಸು ಮಾತುಕತೆ ಮಾಡುವುದು ಇದು ನಿಜವಾಗಲೂ ತುಂಬ ಒಂದು ದುಃಖದ ಸ್ಥಿತಿ. ಪೊಲೀಸ್ ಅಧಿಕಾರಿಗಳೇ ರೌಡಿಗಳೊಂದಿಗೆ ಶಾಮೀಲಾದರೆ ನಮಗೆ ರಕ್ಷಣೆ ಕೊಡೋರು ಯಾರು? ಪೊಲೀಸ್ ಸ್ಟೇಷನ್ ಇರೋದೇನಕ್ಕೆ? ಪೊಲೀಸ್ ಸ್ಟೇಷನ್ ಇರೋದು ನೊಂದವರಿಗೆ ರಕ್ಷಣೆ ನೀಡೋಗೋಸ್ಕರ. ನಾನು ದೂರು ನೀಡಕ್ಕೆ ಹೋದರೆ ನನ್ನ ವಿರುದ್ಧ ಕುತಂತ್ರ ಮಾಡಿ ಅವ್ರನ್ನ ವಿರುದ್ಧ ಬೇರೆ XYZ ಸಂಘಟನೆಗಳಿಂದ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ, ನನ್ನ ಮಗನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮನ್ನ ರೌಡಿ ಶೀಟರ್ ಮಾಡ್ಬೇಕಂತೇಳಿ ಮಾನ್ಯ DSP ಸಾಹೇಬರು ದೂರು ಕೊಡ್ತಾರಂದ್ರೆ ಆ ದೂರು ಕೊಟ್ಟವರು ಯಾರು, ಅವ್ರ ಹಿನ್ನೆಲೆ ಏನು, ಅವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಜನರ ಮೇಲೆ ಸುಳ್ಳು ಅಟ್ರಾಸಿಟಿಗಳು ಮಾಡಿದ್ದಾರೆ. ಒಂದು ಸವಾಲಿಯ ಸಮಾಜ ಇವತ್ತು ಗಂಗಾವತಿಯಲ್ಲಿ ಎದುರಿ ಒಂದು ಮೂಲೆಯಲ್ಲಿ ಕುಂತುವ ಒಂದು ದುಸ್ಥಿತಿ ಗಂಗಾವತಿಯಲ್ಲಿ ಬಂದಿದೆ. ನಾನು ಅಟ್ರಾಸಿಟಿ ಮಾಡಿದೆ ಅಂತ ಹೇಳ್ತಾರೆ. ನಾನು 40 ವರ್ಷದಿಂದ ಗಂಗಾವತಿಯಲ್ಲಿ ಇದ್ದೀನಿ. ನಾನು ಒಬ್ಬರ ಮೇಲೆ ಅಟ್ರಾಸಿಟಿ ಮಾಡಿಲ್ಲ, ನನ್ನ ಮೇಲೆ ಅಟ್ರಾಸಿಟಿ ಮಾಡಿದ್ದಾರೆ. ಅಂದರೆ ಈ ಅಟ್ರಾಸಿಟಿ ಎಂಬುದು ಒಂದು ಉದ್ಯೋಗ ಆಗಿದೆ. ಸಮಾಜ ಕಲ್ಯಾಣದ ಆಫೀಸಲ್ಲಿ ಇವರು ಡೀಲ್ ಮಾಡ್ಕೊತಾರೆ. ಯಾರ ಮೇಲೆ ಅಟ್ರಾಸಿಟಿ ಮಾಡಿದ್ರೆ ಇಮಿಡಿಯೇಟ್ಲಿ ಅವ್ರು 1 ಲಕ್ಷ 2 ಲಕ್ಷ ರೂಪಾಯಿ ಕಾಸು ಬರುತ್ತೆ. ಈ ದುಡ್ಡಿಗೋಸ್ಕರ ಸುಳ್ಳು ಅಟ್ರಾಸಿಟಿಗಳನ್ನು ಮಾಡಿ ಜನರು ಎದುರಿಸ್ತಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಟ್ಟಿರೋದು ನೊಂದವ್ರಿಗೋಸ್ಕರ. ಇಂಥ ಗಾಂಜಾ ಪೆಡ್ಲರ್ಗಳಿಗೆ ಸಪೋರ್ಟ್ ಮಾಡಿ ಗಾಂಜಾ ಪೆಡ್ಲರ್ಗಳ ಹತ್ರ ತಿಂಗಳ ಮಾಮೂಲು ತಿಂದು ನನ್ನ ಮೇಲೆ ಯಾರಾದರೂ ದೂರು ಕೊಟ್ಟಿದ್ದಾರೆ DSP ಸಾಹೇಬರಿಗೆ, ಅವರೆಲ್ಲರೂ ಪ್ರತಿ ತಿಂಗಳ ಗಾಂಜಾ ಪೆಡ್ಲರ್ ಹತ್ರ 20,000 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಇದು ನನ್ನ ಮೇಲೆ ಮುಂದಾಳತ್ವ ವಹಿಸಿದ್ದಾನೆ ಧರಣಿ ಮಾಡೋಕ್ಕೆ ಬಂಧಿಸಿದಂತೇಳಿ. ಅದೇ ವ್ಯಕ್ತಿ ದೆಸೆ ಕ್ಯಾಂಪ್ನಲ್ಲಿ ಗಾಂಜಾ ಮಾರುವ ಹುಡುಗನ ಎದುರಿಸಿ ಫೋನ್ಪೇ 20,000 ರೂಪಾಯಿ ಹಾಕ್ಸ್ಕೊಂಡಿದ್ದಾನೆ. ನಾನು ಕಂಪ್ಲೇಂಟ್ ಕೊಟ್ಟಿರೋದು ಗಾಂಜಾ ಪೆಡ್ಲರ್ಗಳ ವಿರುದ್ಧ. ಈ ಸಂಘ ಸಂಸ್ಥೆಗಳವರು ನನ್ನ ವಿರುದ್ಧ ದೂರು ಕೊಡ್ತಾರಂದ್ರೆ ಇವರಿಗೆ ಮತ್ತು ಗಾಂಜಾ ಪೆಡ್ಲರ್ಗೆ ಏನು ಸಂಬಂಧ? ಇದು ಒಂದು ಅನುಮಾನ ಬರ್ತೈತಲ್ವಾ? ಒಂದು ಸಂಘ ಸಂಸ್ಥೆ ಇರುವುದು ಏನಕ್ಕೆ? ಬಡವರ, ನೊಂದವರ, ಅನ್ಯಾಯಕ್ಕೊಳಗಾದವರ ವಿರುದ್ಧ ಧರಣಿ ಮಾಡೋಗೋಸ್ಕರ ಈ ಸಂಘ ಸಂಸ್ಥೆಗಳಿರೋದು. ಬಟ್ ನೊಂದವರ ವಿರುದ್ಧನೇ ಬರ್ತಾರಂದ್ರೆ ಈ ಗಂಗಾವತಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಇದು ಎಲ್ಲ ಗಂಗಾವತಿ ನಗರದ ಬುದ್ಧಿವಂತ ಸಾರ್ವಜನಿಕರು ಇದನ್ನು ವಿಚಾರ ಮಾಡಬೇಕು. ಯಾಕಂದರೆ ಹಿಂಗೆ ಬಿಟ್ಟರೆ ಇವು ಬಾಬಾ ಸಾಹೇಬ್ ಹೆಸರಲ್ಲಿ ದರೋಡೆ, ಲೂಟಿ, ಅಕ್ರಮಗಳು, ರೌಡಿಸಮ್ ಮಾಡ್ತಿದ್ದಾರೆ. ಮಾನ್ಯ ಸಂವಿಧಾನದ ಬಾಬಾ ಸಾಹೇಬ್ ಹೇಳ್ತಾರೆ, ಯಾರು ಭ್ರಷ್ಟಾಚಾರಿಗಳ ಜೊತೆ ಕೈ ಜೋಡಿಸ್ತಾರೋ, ಯಾರು ರೌಡಿಗಳ ಜೊತೆ ಕೈ ಜೋಡಿಸ್ತಾರೋ ಅವರು ದೇಶದ್ರೋಹಿಗಳ ಅಂತೇಳಿ ಸಂವಿಧಾನದಲ್ಲಿ ಬರೆದಿದೆ. ಬಾಬಾ ಸಾಹೇಬರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಸಂಘ ಸಂಸ್ಥೆಯ ಹೆಸರಲ್ಲಿ ಈ ದರೋಡೆ ಮಾಡುವವನ್ನ ಏನು ಅನ್ಬೇಕು ನಾವು? ಇದೊಂದು ತುಂಬ ಯಕ್ಷ ಪ್ರಶ್ನೆ. ಇಡೀ ಗಂಗಾವತಿಯಲ್ಲಿ ಈ ಅಟ್ರಾಸಿಟಿ ಮಾಡುವ ಒಂದು ಬೆದರಿಕೆ ಇಟ್ಟು ಒಂದು ಮೇಲ್ವರ್ಗದ ಜನರು ಇವತ್ತು ಏನೇ ಅನ್ಯಾಯ ಆದರೂ, ಏನೇ ಒಂದು ತೊಂದರೆ ಆದರೂ ಕಂಪ್ಲೇಂಟ್ ಕೊಡಲು ಹೆದರ್ತಾರೆ. ಅವ್ರು ಏನಾದರೂ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೊಂದವ್ರು ಕಂಪ್ಲೇಂಟ್ ಕೊಟ್ಟರೆ ಇದೇ ಪೊಲೀಸರು ಆ ರೌಡಿಗಳಿಗೆ ಇದು ಮಾಡ್ತಾರೆ. ನೀನು ಕೌಂಟರ್ ಕಂಪ್ಲೇಂಟ್ ಕೊಡಯ್ಯ, ನೀನೇನು ಕೊಡ್ತೀಯ ಕೊಡು ಕಂಪ್ಲೇಂಟ್. ಅವ್ರೇನು ಕೊಡ್ತಾರೆ ಕೊಡಂದ್ರೆ ಈ ರೌಡಿಗಳಿಗೆ ಪೊಲೀಸರು ಕಂಪ್ಲೇಂಟ್ ಕೊಡಂತ ಹೇಳಿದ್ರೆ ದೂರದಾರ ಎಲ್ಲಿ ಕಂಪ್ಲೇಂಟ್ ಕೊಡ್ತಾನೆ? ರಾಯಲ್ ಕೆಫೆ, ಹೊಸಳ್ಳಿ ರೋಡ್, LIC ಆಫೀಸ್ ಎದುರಿಗೆ ತಂದು ನನ್ನ ಮಗ ನನಗೆ ತೋರಿಸಿದ, ನೋಡಪ್ಪ ಪೊಲೀಸರು ಗಾಂಜಾ ಇಲ್ಲ ಅಂತಾರೆ, ನೋಡಿ ಕೊಟ್ರಂತ ನನಗೆ ತಂದು ಕೊಟ್ಟರು. ನಾನು ಇಮಿಡಿಯೇಟ್ಲಿ ಪೊಲೀಸರ ಗಮನಕ್ಕೆ ತಂದೆ. ಹೋಗಿ PI ಸಾಹೇಬರು ಅದನ್ನು ತೋರಿಸಿ ನಾನು ಕೊಟ್ಟೆ. ಸರ್ ಗಾಂಜಾ ಇಲ್ಲ ಅಂತೀರಾ, ನೋಡಿ ರಾಯಲ್ ಕೆಫೆಯಲ್ಲಿ ಗಾಂಜಾ ಕೊಟ್ಟಿದ್ದಾರೆ ಅಂತ ಸಾಹೇಬರಿಗೆ ನಾನು ಅದು ಕೊಟ್ಟೆ. ಅದ್ರ ಬೆಲೆ 300 ರೂಪಾಯಿ. ನಮ್ಮ ಹತ್ರ 700 ರೂಪಾಯಿ ತೊಗೊಂಡ್ರು. ಆದರೂ
ನಾವು ಕೊಟ್ಟು ಸಾಹೇಬರು ಕೊಡಬೇಕಾಗಿತ್ತು. ಬಂದು ಅವರು ತೋರಿಸಿ ನಗರ ಠಾಣೆ ಪಿ ಎ ಸಾಹೇಬರಿಗೆ ಮತ್ತು ಇಬ್ಬರು ಕ್ರೈಮ್ ಪೊಲೀಸರ ಸಮಕ್ಷಮದಲ್ಲಿ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ನಾನು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಒಬ್ಬ ಠಾಣಾ ಅಧಿಕಾರಿ ನಾನು ಕೊಡೋದ್ರಿಂದ ನಾನು ಅದು ವಿಡಿಯೋ ಮಾಡ್ಕೊಳ್ಳೋಕೆ ನನಗೆ ಅವಕಾಶ ಸಿಗಲಿಲ್ಲ. ಇದು ವಿಷಯ. ಹಾಗಾಗಿ ಇಡೀ ನಗರದಲ್ಲಿ 18 ವರ್ಷ ಮೇಲ್ಪಟ್ಟು 23 ವರ್ಷಗಳ ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ಗಾಂಜಾ ಫೀಲ್ಡಲ್ಲಿ ಇಳಿಸಿದ್ದಾರೆ. ಮತ್ತು ಇವರೊಂದು ಮಹಾಬಲಿ ಅಂತೇಳಿ ಗಾಂಜಾ ಪೆಟ್ಲರ್ದು ವಾಟ್ಸಪ್ ಗ್ರೂಪ್ ಇದೆ, ಮಹಾಬಲಿ. ಅದರಲ್ಲಿ ಯಾರಾದ್ರಿಗೆ ನಾನು ಗಾಂಜಾ ಪೆಟ್ಲರ್ ವಿರುದ್ಧ ಸ್ಟೇಷನ್ ದೂರು ಕೊಡ್ತೀನಿ ಅಂತ ಗೊತ್ತಾಯ್ತಂದ್ರೆ ನನಗೆ ಏನು ಮಾಡೋಕ್ಕಾಗಲ್ಲ ಅಂದರೆ ನನ್ನ ಮಕ್ಕಳನ್ನ ಹೊಡೆದ್ಬಿಡ್ತಾರೆ. ಸುಮ್ಮನೆ ನಿಂತವ್ ನನ್ನ ಮಗ ಮನೇಲಿದ್ದವ್ರು ಎಳ್ನಾಡಿ ಮನೆ ಹೊಡೆದಿರೋದು. ಅದಕ್ಕೆ ಈ ಗಾಂಜಾ ಹೇಳ್ತೀಯ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತೇಳಿ ನನ್ನ ಮಗ ನಿಂತವನ್ನೇ ವಿನಾಕಾರಣ ಹೊಡೆದು ಅವನ್ನ 40,000 ರೂಪಾಯಿ ಮೊಬೈಲ್ ಕಸಿದುಕೊಂಡು 5,000 ರೂಪಾಯಿ ದುಡ್ಡು ಕಳವು ಮಾಡಿ, ಹಾಗಾಗಿ ಮತ್ತು ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ವಿಷಯ ಇಷ್ಟೇ ಇದೆ. ಹಾಗಾಗಿ ಇದು ಮಾರಾಟಕ್ಕಿದೆ. ನಾನು ಎಲ್ಲ ಕಡೆನೂ ಪ್ರಯತ್ನ ಮಾಡಿದ್ದೀನಿ, ಶಾಪ ತಂದು ನಾನು ಇವರಿಗೆ ನಗರ ಠಾಣೆಯವರು ಮಾಹಿತಿಯನ್ನು ನೀಡಿದ್ದೀನಿ.